ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇದೆಲ್ಲ ಮನೆದಾಯ್ತು ಶಿವು. ಗನ್ಸ್ಗಳ ಸ್ಟಾಕ್ ಎಲ್ಲಿಟ್ಟಿದ್ದಾರೆ, ಅದನ್ನ ಎಲ್ಲಿಗೆ ಸಾಗಿಸ್ತಾ ಇದ್ದಾರೆ ಅನ್ನೋ ಇನ್ಫಾರ್ಮೇಶನ್ ನನಗ್ ಬೇಕು ಶಿವು. ಅದೆಲ್ಲ ಬಹಳ ತ್ರಾಸ ಆಗ್ತದ್ರಿ ಸರ. ಕ್ಯಾಮ್ರಾ ಮನ್ಯಾಗಿಟ್ಟು ಅಲ್ಲಿಂದ ಮತ್ತೆ ಇಲ್ಲಿಗೆ ತರುವುದು ಬಹಳ ಮುಷ್ಕಿಲ್ ಆಗೈತಿ. ಇನ್ನ ಗನ್ ಸ್ಟಾಕ್ ಇರೋ ಜಾಗ ಹುಡ್ಕೊಂಡ್ ಹೋತಪ್ಪ ಅಂತಂದ್ರ ಸಾವಿನ ಬಾಯ್ಗ ಹೋದಂಗ. ಅಲ್ಲಿ ಭೋಜ ಇರ್ತಾನ್ರಿ, ಅವ್ನ್ ಮೈಯೆಲ್ಲ ಕಣ್ಣಾಗಿರ್ತದ. ಹಿಂಗಿರ್ಬೇಕಾದ್ರ ಅದು ಬಹಳ ತ್ರಾಸ ಆಕೇತ್ರಿ. ಒಟ್ಟವ ಯಾರೂ ನಂಬಂಗಿಲ್ಲ. ನಾ ಮಾಡ್ತಿರೋ ಮಷ್ಕಿರಿ ಏನಾರ ಗೊತ್ತಾತಪ್ಪ ಅಂತಂದ್ರ ಜೀವ ಸಹಿತ ಬಿಡಂಗಿಲ್ರಿ ನನ್ನ. ಮತ್ತವ್ರನ್ನ ಹೇಗ್ ಸಿಕ್ಕಾಕ್ಸೋದು? ಗನ್ಸ್ ಡೀಲಿಂಗ್ ಆಗ್ಲಿ, ಆರ್ಮ್ಸ್ ಡೀಲಿಂಗ್ ಆಗ್ಲಿ, ಅಥವಾ ಹೆಣ್ಮಕ್ಳು ಮಾರಾಟ ಆಗ್ಲಿ, ಎಲ್ಲದರಲ್ಲೂ ಅಭಿನಂಬಿಕೆ ಕೈವಾಡ ಇದೆ. ಅದ್ ನಮಗ್ ತುಂಬಾ ಚೆನ್ನಾಗಿ ಗೊತ್ತು. ಆದ್ರೂ ಪ್ರೂವ್ ಮಾಡಕ್ಕಾಗ್ತಾ ಇಲ್ಲ. ಜೊತೆಗೆ ಊರಲ್ಲಿ ತಾನು ದೊಡ್ಡ ವ್ಯಕ್ತಿ, ತುಂಬಾ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದೀನಿ ಅಂತ ತೋರಿಸ್ಕೊತಾಳೆ. ಇದೆಲ್ಲ ಸುಳ್ಳು ಅಂತ ಹೇಗ್ ಪ್ರೂವ್ ಮಾಡೋದು ಶಿವು? ಗೊತ್ತಿಲ್ರಿ, ನೀವೇನ್ ಹೇಳ್ತಿರೋ ಅದನ್ನ ಮಾಡಾಕತ್ತೀನಿ. ಇನ್ ಮ್ಯಾಗ ಏನಾರ ಮಾಡ್ಬೇಕಂದ್ರ ತಿಳಿದವ್ರು ನೀವ ಹೇಳ್ಬೇಕು. ಸಾಹೇಬ್ರ, ಯಾರೋ ಬಂದ್ರು. ಏಯ್ ಶಿವು, ಏನಾಯ್ತು? ಶಿವು, ಬಂದಿರೋದು ನಮ್ ಕಡೆಯವ್ರೆ, ಇಂಗಳಿಗೆ ಅವರು. ಬನ್ನಿ. ಸರ್, ಏನಾದ್ರೂ ಸುಳಿವು ಸಿಕ್ತಂತ? ಇಲ್ಲ, ಅವ್ರ ಮನೇಲಿ ಯಾವ ವಿಷಯನೂ ಡಿಸ್ಕಸ್ ಮಾಡಿಲ್ಲ. ಯಾವ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ. ನೀವೇ ನೋಡಿದ್ರಲ್ಲ ಸರ್, ಆ ಬಸ್ಸಿನ ಹೆಂಗ್ ಸಿಕ್ಕಾಕಿಸಿದ್ದಾರೆ ಅಂತ. ಎಕ್ಸಾಕ್ಟ್ಲಿ. ನನ್ನನ್ನು ಸಿಕ್ಕಾಕ್ಸಿದಾಗೆ ಆ ಬಸ್ಸಿನ ಸಿಕ್ಕಾಕ್ಸಿ ತಾನೊಂದು ದೊಡ್ಡ ವ್ಯಕ್ತಿ ಅಂತ ಪ್ರೂವ್ ಮಾಡ್ಕೊಂಡ್ಲು. ನೀವೆಲ್ಲ ಇದ್ದು ವೇಸ್ಟ್. ಏನು ಕೆಲಸಗಳಾಗ್ತಾ ಇಲ್ಲ. ಸಾರಿ ಸರ್, ಎಲ್ಲ ನಿಮ್ಗೆ ಗೊತ್ತಿದೆ. ಸಾಕ್ಷಿ ಸಮೇತ ಸಿಕ್ಕಾಕೊಳ್ಳೋಗಿ ಮಾಡಿದ್ದಾರೆ ಅವರು. ಪಾಪ ಬಸ್ಯ ಪರಿಸ್ಥಿತಿ ಕೈಗೊಂಬೆ ತರ ಸುಮ್ಮನೆ ಸಿಕ್ಕಾಕೊಂಡ. ಅವನನ್ನು ಬಿಡಿಸಕ್ಕೂ ಆಗ್ತಾ ಇಲ್ಲ. ನನಗೆ ಆ ಗನ್ ಸ್ಟಾಕ್ಸ್ ಎಲ್ಲಿಗೆ ಹೋಗ್ತಾ ಇದೆ ಅಂತ ಒಂದು ಸಣ್ಣ ಸುಳಿವು ಸಿಕ್ಕಿದ್ರು ಸಾಕು. ಪ್ರೂಫ್ ಸಮೇತ ಅವನನ್ನ ಬಿಡಿಸಬಹುದು. ಸರ್, ಈಗ ನಮ್ಗೆ ಸಿಕ್ಕಿರೋ ಫುಟೇಜ್ನೇ ಸಾಕ್ಷಿಯಾಗಿ ತಗೊಂಡು DC ಮೇಡಮ್ ಕೊಟ್ಟರೆ ನಮ್ಮ ಕೆಲಸ ಸುಲಭ ಆಗಲ್ವಾ ಸರ್? ನೋನು, ಆ ತಪ್ಪು ನಾವು ಮಾಡಕ್ ಹೋಗ್ಬಾರ್ದು. ಆ ಭೀಮಂಬಿಕೆ ಕೈಗೊಂಬೇರಿ ಈ ಹೊಸ DC. ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಿ ಸರ್. ಏನ್ ತಪ್ಪು ತಿಳಿದಿರೋದು? ನೋಡ್ಲಿಲ್ವಾ ಬಸ್ಸಿ ಅರೆಸ್ಟ್ ಆದಾಗ ಹೇಗೆ ರಿಯಾಕ್ಟ್ ಮಾಡಿದ್ರು ಅಂತ? ಪಾಪ ರೀ, ಆ ಬಸ್ಸಿಯ ಮದುವೆ ಆಗೋ ಹುಡುಗಿ ಹತ್ರ ಹೋಗ್ಬಿಟ್ಟು ಇಂಥ ಕ್ರಿಮಿನಲ್ನ ಮದುವೆ ಆಗದಿರೋದೇ ಒಳ್ಳೇದು ಅಂತ ಹೇಳ್ತಾರಲ್ಲ ನಿಮ್ DC. ಅಂದ್ರೆ ಏನರ್ಥ? ಆ ಭೋಜನ್ ಮದುವೆ ಆಗ್ಬೇಕು ಅಂತ ತಾನೆ. ಸೊ ಅಲ್ಲಿಗೆ ಭೀಮಂಬಿಕಾ ಜೊತೆ ಕೈ ಜೋಡಿಸಿದ್ದಾರೆ ಅಂತಾನೆ ತಾನೆ ಅರ್ಥ. ಸರ್, ಇದರಲ್ಲಿ ಇಷ್ಟೊಂದು ಒಳಪದರಗಳಿವೆ ಅಂತ ಮೇಡಮ್ ಗೊತ್ತಿಲ್ಲ ಸರ್. ಮೇಲ್ ಕಂಡಿದ್ದೆಲ್ಲ ಸತ್ಯ ಅಂತ ತಿಳ್ಕೊತಾರ ಅವರು. ಅಷ್ಟ್ರ ಮಟ್ಟಿಗೆ ಅವರು ಮುಗ್ಧೆ ಸರ್. ಏನು ನಿಮ್ ಬಾಸು ಅಂತ ಅವ್ರ ಪರವಾಗಿ ಮಾತಾಡ್ತಾ ಇದ್ದೀರಾ? ಇಲ್ಲ ಸರ್, ನನಗೆ ಯಾವತ್ತಿದ್ರೂ ನೀವೇ ಬಾಸ್. ನನಗೆ ಅಧಿಕಾರ ವಾಪಸ್ ಸಿಗೋವರೆಗೂ ಯಾರ್ಯಾರು ಎಷ್ಟೆಷ್ಟು ಮೆರಿತಾರೋ ಮೆರೀಲಿ. ಹೇಗಾದ್ರೂ ಮಾಡಿ ಗನ್ ಸ್ಮಗ್ಲಿಂಗ್ ವಿಷಯನ ಹೊರಗೆ ತರಲೇಬೇಕು. ಶಿವು, ಆ ಗನ್ ಸ್ಟಾಕ್ಸ್ ಎಲ್ಲಿದೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಸರ, ಅದು ಒಂದ ಜಾಗದಾಗ ಇರಂಗಿಲ್ರಿ. ಗಾಡಿಯಾಗ ತುಂಬ್ಕೊಂಡು ಸುತ್ತಿರ್ತಾರ. ಅದೇನೇ ಇದ್ರು ಭೋಜಂಗಷ್ಟ ಗೊತ್ತಿರ್ತೈತ್ರಿ. ನಮ್ಗ ಅದ್ರ ಬಗ್ಗೆ ಏನೂ ಗೊತ್ತಿಲ್ರಿ. ಹಾಗಾದ್ರೆ ಒಂದು ಕೆಲಸ ಮಾಡು.
ಏನ್ ಯೋಚನೆ ಮಾಡ್ತಿದ್ಯೋ ಪಲ್ಲವಿ? ಇನ್ನೇನು ಯೋಚನೆ ಮಾಡ್ತಾ ಇರ್ತಾಳೆ? ಬೆಳಿಗ್ಗೆ ಆಫೀಸಲ್ಲಿ ಮಾತಾಡಿದ್ರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕು. ಪ್ರಭಾವತಿ, ಹಾ ಬಂದೆ. ಬಾಯ್ಲಿ. ಹಾಗೇನಿಲ್ಲ ಮಾವ, ನನಗಿದೇನಾದ್ರೂ ಹೊಸ್ತಾ? ನೋಡು, ತಗೊಂಡೋಗಿ ಒಳ್ಳೆ ಪಲ್ಯ ಮಾಡು. ಹಾಗೆ ಕುಡಿಯಕ್ ನೀರು ತಗೊಂಡ್ ಬಾ. ತರ್ತೀನಿ. ಆದ್ರೂ ಜನಗಳಿಗೆ ನೀನು ಅಷ್ಟು ದಿಟ್ಟತನದಿಂದ ನೀನು ಉತ್ತರ ಕೊಟ್ಟಿದ್ ನೋಡಿ ನನ್ಗೆ ತುಂಬಾ ಸಂತೋಷ ಆಯ್ತಮ್ಮ. ಅಧಿಕಾರದಲ್ಲಿರೋರ್ನ, ಅವ್ರಿಗಿನ್ನ ಮೇಲಿರೋರ್ನ ಹೇಗಾದ್ರೂ ಮಟ್ಟ ಹಾಕ್ಬೇಕು ಅಂತ ಅವರು ಉಂಚಾಕ್ತಾ ಇರ್ತಾರೆ. ಅದನ್ನ ಮೆಟ್ಟು ನಿಲ್ಲಕ್ಕೆ ಒಂದು ಶಕ್ತಿ ಬೇಕು. ಆ ಶಕ್ತಿನ ಇವತ್ತು ನಾನು ನಿನ್ನಲ್ಲಿ ಕಂಡೆ. ಜನಗಳಾಡೋ ಮಾತುಗಳ ಬಗ್ಗೆ ನಾನು ಯಾವತ್ತೂ ತಲೆ ಕೆಡಿಸ್ಕೊಳ್ಳಲ್ಲ ಮಾವ. ನನಗೆ ಅಂತಿರೋದು ನೀವು, ಗೀತಕ್ಕ, ಅತ್ತೆ, ಗೋವಿಂದಣ್ಣ, ಅಜ್ಜಿ ಮತ್ತೆ ನನ್ನ ಮಗಳು. ನಿಮ್ ಸಪೋರ್ಟ್ ನನಗಿರೋ ತನಕ ನಾನ್ ಯಾರಿಗೂ ಕೇರ್ ಮಾಡಲ್ಲ. ಹಾಗೆ ನಾನ್ ತಪ್ಪು ಮಾಡಿಲ್ಲ ಅಂದಮೇಲೆ ಯಾರ್ ಮುಂದೆನೂ ತಲೆ ತಗ್ಸಲ್ಲ ಮಾವ. ನಮ್ ಮುಂದೆನೆ ಎಷ್ಟೋ ಜನ ದೊಡ್ಡ ದೊಡ್ಡ ತಪ್ಪು ಮಾಡಿ ಓಡಾಡ್ತಿದ್ದಾರೆ. ಯಾಕೆ? ನನ್ ಮುಂಚೆ ಇದ್ದ ಡಿಸಿ ಹೆಂಡ್ತಿನೇ ಕೊಲೆ ಮಾಡಿದ್ರಂತೆ. ನನ್ ಮುಂದೆನೆ ಎಷ್ಟು ದಿಮಾಗ್ ತೋರಿಸಿ ಓಡಾಡ್ತಿದ್ದಾನೆ. ಹಾಗೆ ಅಲ್ವೇನಮ್ಮ, ಅಪರಾಧ ಮಾಡೋವರೆಗೂ ಭಯ ಇರುತ್ತೆ, ಮಾಡಾದ್ಮೇಲೆ ಅಭ್ಯಾಸ ಆಗೋಗುತ್ತೆ. ಅಲ್ದೆ ಮಾಡದ್ಮೇಲೆ ಬಣ್ಣತನ ಬಂದ್ಬಿಡುತ್ತೆ. ಅದ್ರ ಬಗ್ಗೆ ಯೋಚನೆ ಇಲ್ಲ ಅಂದ್ಮೇಲೆ ಯಾಕಮ್ಮ ಮಂಕಾಗಿದ್ಯಾ? ಮತ್ ಯಾವ್ದ್ರ ಬಗ್ಗೆ ಯೋಚನೆ ನಿನ್ಗೆ? ಬಸ್ಯಾನ ಅರೆಸ್ಟ್ ಮಾಡ್ಬೇಕಾಯ್ತಲ್ಲ, ಅದ್ರ ಬಗ್ಗೆ ಯೋಚಿಸ್ತಿದ್ದೆ. ಅವನ್ ಗಾಡಿಗಳಲ್ಲೇ ಗನ್ಗಳು ಸಿಕ್ಕಿದ್ಯಲ್ಲಮ್ಮ, ಅವನ್ ಅದನ್ನ ಸ್ಮಗಲ್ ಮಾಡ್ತಾ ಇದ್ದ ಅಂದ್ಮೇಲೆ ಅವನ್ ಅಪರಾಧಿ ಅಲ್ವಾ? ಇಲ್ಲ ಮಾವ, ನನಗೆ ಯಾಕೋ ಸ್ಟ್ರಾಂಗ್ ಆಗಿ ಅವ್ನ್ ನಿರಪರಾಧಿ ಅನ್ನಿಸ್ತಿದ್ದಾನೆ. ಅದೆಲ್ಲ ಅವನ್ ಗಾಡಿನಲ್ಲೇ ಇತ್ತು ಅಂದ್ಮೇಲೆ ಅವನಿಗೆ ಗೊತ್ತಿಲ್ಲದೆ ಸಾಗಿಸ್ತಿದ್ನ ಪಲ್ಲವಿ. ನನಗೆ ಯಾಕೋ ಯಾರೋ ಸಂಚ್ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ. ಅಲ್ದೆ ಅವನು ಬಾಡಿಗೆಗೆ ಗಾಡಿ ಓಡ್ಸೋನು. ಯಾರದ್ರಲ್ಲಿ ಏನಿಡ್ತಾರೆ, ಏನ್ ತಗೊಂಡ್ ಬರ್ತಾರೆ ಅಂತ ಹೇಗ ಅವನಿಗೆ ಗೊತ್ತಿರುತ್ತೆ? ಹಾಗಿದ್ಮೇಲೆ ಯಾಕೆ ಅವನ್ನ ಅರೆಸ್ಟ್ ಮಾಡಿದೆ? ಸ್ಮಗಲ್ ಗನ್ಗಳತ್ತೆ, ಅರೆಸ್ಟ್ ಮಾಡ್ಲೇಬೇಕಿತ್ತು. ಆದ್ರೆ ನನಗ್ ನೋವಾಗಿದ್ದು ಆ ಪಾವನಿನ್ ನೋಡ್ದಾಗ. ಪಾಪ ಆ ಹುಡ್ಗಿ ಎಷ್ಟು ಕೇಳ್ಕೊಂಡ್ಲು ಅವ್ನ್ ನಿರಪರಾಧಿ ಅಂತ. ಆದ್ರೆ ನಾನು ಏನ್ ಮಾಡೋ ಸ್ಥಿತಿಲೂ ಇರ್ಲಿಲ್ಲ. ಅವನನ್ನ ಮದ್ವೆ ಆಗ್ಬೇಡ ಅಂತ ಹೇಳ್ಬಿಟ್ಟೆ. ಈಗ ಅವಳಿಗೆ ಇಷ್ಟ ಇಲ್ದೇ ಇರೋ ಮದ್ವೆ ಆಗ್ಬೇಕಾಗ್ ಬರುತ್ತೆ. ನೀನೇನು ಅವನನ್ನೇ ಮದ್ವೆ ಮಾಡ್ಕೊ ಅಂತ ಹೇಳಿಲ್ವಲ್ಲ? ಮದ್ವೆ ಆಗ್ದೇನೂ ಇರಬಹುದಲ್ವಾ? ಮನೆಯವ್ರು ಒಪ್ಬೇಕಲ್ಲ. ಮನೇಲಿ ಒಂದ್ ಹೆಣ್ಮಗು ಇದ್ರೆ ಸಾಕು, ತಂದೆ ತಾಯಿಗೆ ಅವಳನ್ನ ಮದ್ವೆ ಮಾಡಿ ಕಳ್ಸಿದ್ರೆ ಸಾಕು ಅಂತ ಇರುತ್ತೆ. ಅದ್ರ ಜೊತೆಗೆ ಆ ಪೂಜಾ ಮುಂದೆ ಹೇಗ್ ನಡ್ಕೋತಾನೋ ಏನೋ. ಅವಳು ಬೇರೊಂದ್ ಹುಡ್ಗನ ಇಷ್ಟಪಡ್ತಿದ್ಲು ಅಂತ ಅವನಿಗೆ ಗೊತ್ತಿತ್ತು. ಅಂದ್ಮೇಲೆ ಮುಂದೊಂದ್ ದಿವ್ಸ ನೀನ್ ಯಾರೋ ಒಬ್ಬನ ಇಷ್ಟಪಟ್ಟಿದ್ದೆ, ಇವತ್ ನನ್ನ ಮದ್ವೆ ಆದೆ ಅಂತ ಚುಚ್ಚು ಮಾತ್ಗಳಾಡ್ತಾ ಹಿಂಸೆ ಕೊಟ್ರು ಕೊಡ್ಬಹುದಲ್ಲ. ಇದನ್ನೆಲ್ಲ ನೆನೆಸ್ಕೊಂಡ್ರೆ